ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಶುರುವಾಗಿ 9 ವಾರ ಕಳಿತು, 10ನೇ ವಾರಕ್ಕೆ ಕಾಲಿಟ್ಟಿದೆ. ಈ 10ನೇ ವಾರದಲ್ಲಿ 2 ದಿನ ಕಳೆದು ಹೋಯ್ತು, ಒಂದು ಸೋಮವಾರ ಇನ್ನೊಂದು ಮಂಗಳವಾರ. ನಾಮಿನೇಷನ್ ಪ್ರಕ್ರಿಯೆ ಇನ್ನೂ ಶುರುವಾಗಿಲ್ಲ. ಯಾವ ರೀತಿ ಇರುತ್ತೆ ನಾಮಿನೇಷನ್ ಪ್ರಕ್ರಿಯೆ, ಯಾರೆಲ್ಲ ನಾಮಿನೇಟ್ ಆಗ್ತಾರಂತ ತುಂಬಾ ಜನಕ್ಕೆ ಕುತೂಹಲ ಇರುತ್ತೆ. ಇವ್ರು ನಮ್ಗೆ ತೋರ್ಸದೆ ಬುಧವಾರ ತೋರಿಸ್ತಾರೆ ಯಾರೆಲ್ಲ ನಾಮಿನೇಟ್ ಆಗಿದಾರೆ ಅಂತೇಳಿ. ಈಗ ನಾಮಿನೇಷನ್ ಪ್ರಕ್ರಿಯೆ ಶುರುವಾಗಿದೆ. ಈ ಪ್ರಕ್ರಿಯೆ ಹೇಗಿರುತ್ತೆ, ಯಾರೆಲ್ಲ ನಾಮಿನೇಟ್ ಆಗ್ಬೋದು, ನಾಮಿನೇಟ್ ಆಗ್ಬೇಕಾದ್ರೆ ಯಾವ ರೀತಿಯಾದ ಒಂದು ಡಿಬೇಟ್ ಇರುತ್ತೆ, ಆರ್ಗ್ಯುಮೆಂಟ್ ಇರುತ್ತೆ, ಯಾರು ನಾಮಿನೇಟ್ ಮಾಡ್ತಾರೆ, ಕ್ಯಾಪ್ಟನ್ ಮಾಡ್ತಾರ ಇಲ್ಲ ಅವ್ರವ್ರಿಗೆ ಮಾಡ್ಕೊಂತಾರ, ಇಲ್ಲ ಇಲ್ಲಿ 2 ಟೀಮ್ ಮಾಡಿದ್ದಾರೆ, ಈ ಟೀಮ್ ನ ಅವ್ರು ಮಾಡ್ತಾರ, ಆ ಟೀಮ್ ಇವ್ರು ಮಾಡ್ತಾರ ಅಂತ ತುಂಬಾ ಜನಕ್ಕೆ ಕುತೂಹಲ ಇರುತ್ತೆ ಯಾವ ರೀತಿ ಇರುತ್ತಂತ. ಒಂದು ಪ್ರೋಮೋ ಬಂದಿದೆ, ಆ ಪ್ರೋಮೋ ನೋಡಿದಾಗ ಒಂದು ಅನಾಲಿಟಿಕ್ ಮಾಡಿ ರಿವ್ಯೂ ಮಾಡಿದಾಗ ಗೊತ್ತಾಗುತ್ತೆ ಇಂತಿಂತ ನಾಮಿನೇಟ್ ಆಗ್ಬೋದು, ನಾಮಿನೇಷನ್ ಪ್ರಕ್ರಿಯೆ ಈಗಿರುತ್ತೆ, ಮತ್ತೆ ಕ್ಯಾಪ್ಟನ್ ಇಂದ ಡೈರೆಕ್ಟ್ ಒಂದು ನಾಮಿನೇಟ್ ಮಾಡಬಹುದಾ, ಇಂಥವೆಲ್ಲ ಹಲವಾರು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಹೋಗ್ತೇನೆ. ದಯವಿಟ್ಟು ಚಾನೆಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಗೊತ್ತೇ ಇರುತ್ತೆ, 2 ಟೀಮ್, ಒಂದು ಡಿಡಿ ಟಿವಿ, ಇನ್ನೊಂದು MM ಟಿವಿ. ಡಿಡಿ ಟಿವಿ ಅಂತ ನಮ್ಮ ಚಾನಲ್ ಹೆಸರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಹೊಸ ನೋಡ್ತಾ ಇದ್ರೆ, ವಿಡಿಯೋ ಇಷ್ಟ ಆದ್ರೆ. ಈ MM ಟಿವಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಡಿಡಿ ಟಿವಿ ಏನ್ ಮಾಡ್ತಾರೆ ಅಂದ್ರೆ ಇಬ್ಬಿಬ್ಬರು ಬರ್ತಾರೆ. ಎಕ್ಸಾಂಪಲ್ ಆಗಿ MM ಟಿವಿ ತಗೋಣ. ಈ MM ಟಿವಿಯಿಂದ ಚೈತ್ರ ಮತ್ತು ನಮ್ಮ ಮೋಕ್ಷಿತ ಬರ್ತಾರೆ. ಇವರಿಬ್ಬರನ್ನ ಈ ನಮ್ಮ ಡಿಡಿ ಟಿವಿ ಇದೆಲ್ಲ, ಇವರಲ್ಲೇ ತಪ್ಪುಗಳು ಇಷ್ಟಿವೆ, ಇವರಲ್ಲಿ ತಪ್ಪುಗಳು ಇಷ್ಟಿವೆ ಅಂತ ಹೇಳಿ ನಾವು ಹೇಳ್ಬೇಕು ಅವ್ರಿಗೆ. ಆ ಟೈಮಲ್ಲಿ ಅತಿ ಹೆಚ್ಚಾಗಿ ಯಾರಿಗಾದ್ರೆ ತಪ್ಪುಗಳು ಇರ್ತಾವೋ ಅವರು ನಾಮಿನೇಟ್ ಆಗ್ತಾರೆ, ಅಂದ್ರೆ ಸೇಲ್ ಆಗ್ತಾರೆ. ಸೇಲ್ ಆಗದೆ ಇದು ನಾಮಿನೇಷನ್ ಅಂತ ಅರ್ಥ. ಆ ರೀತಿಯಾಗಿ ಈಗ ನಮ್ ಇವರಿಬ್ರು ಬರ್ತಾರೆ, ತ್ರಿವಿಕ್ರಮ್ ಮತ್ತು ಭವ್ಯ ಬರ್ತಾರೆ. ಇವರಿಬ್ರು ನಿಂತ್ಕೊಂಡಾಗ ಇವರಿಬ್ರಲ್ಲೇ ತಪ್ಪುಗಳು ಎತ್ತಿಡ್ತಾರೆ. ಯಾರು MM ಟಿವಿ ಅವರು. ಇವರು ಈ ರೀತಿ ತಪ್ಪು ಮಾಡಿದ್ರು, ಇವ್ರು ಈ ರೀತಿ ತಪ್ಪು ಮಾಡಿದ್ರು ಅಂತ ಅವ್ರಿಬ್ಬರು ವಾದನ ಕೇಳಿ, ಇವ್ರ ವಾದನ ಕೇಳಿ ಆಗ ನಮ್ ಧನರಾಜ್ ಅವ್ರು ನಾಮಿನೇಟ್ ಮಾಡಬಹುದು ಅನ್ಸುತ್ತೆ. ಅದೇ ರೀತಿಯಾಗಿ ನಮ್ಮ ಮಂಜು ಅವರು ಮತ್ತೆ ಇವರು ಯಾರು ಗೌತಮಿ ಅವರು ಬಂದಿದ್ದಾರೆ. ಆ ಟೈಮಲ್ಲಿ ಏನಾಗ್ತಾ ಇದೆ ಅಂದ್ರೆ ಇಬ್ರು ಬಿಟ್ಕೊಡಲ್ಲ. ಈ ಕಡೆ ಗೌತಮಿ ಮಂಜುನ ಬಿಟ್ಕೊಡಲ್ಲ, ಮಂಜು ಗೌತಮಿನ ಬಿಟ್ಕೊಡಲ್ಲ. ಆ ಟೈಮಲ್ಲಿ ನಮ್ಮ ಹನುಮಂತ ಅವರು ರೈಸ್ ಆಗ್ತಾರೆ. ನೀನ್ ಅವ್ರು ಮೆಚ್ಕೊಂತೀಯ, ಅವ್ರು ನಿಮ್ಮನ್ನ ಮೆಚ್ಕೊಂತಾರೆ, ಇಲ್ಲಿ ಏನ್ ಆಟ ಸೈರವಾಗಿದೆ, ಏನ್ ನಾಮಿನೇಟ್ ಮಾಡ್ಬೇಕಂತ ಹೇಳಿ ನಮ್ಮ ಹನುಮಂತ ಅವರು ಹೇಳ್ತಾರೆ. ಟೋಟಲ್ ಆಗಿ ಬಂದಾಗ ನಾಮಿನೇಷನ್ ಪ್ರಕ್ರಿಯೆ ಹೀಗಿರುತ್ತೆ. ಯಾಕಂದ್ರೆ ಗೌತಮಿ ಮತ್ತು ಮಂಜು ಬಂದಾಗ ನನಗೆ ಅನ್ಸುತ್ತೆ ಮಂಜು ಅವರು ನಾಮಿನೇಟ್ ಆಗ್ತಾರೆ, ಗೌತಮಿ ಅವರು ಸೇವ್ ಆಗ್ತಾರಂತ. ಅದೇ ರೀತಿಯಾಗಿ ತ್ರಿವಿಕ್ರಮ್ ಅವರು ಭವ್ಯ ಬಂದಾಗ ಏನಾಗ್ತಾರೆ ಅಂದ್ರೆ ತ್ರಿವಿಕ್ರಮ್ ಅವರು ನಾಮಿನೇಟ್ ಆಗ್ಬೋದು, ಭವ್ಯ ಸೇವ್ ಆಗ್ಬೋದು. ಅದೇ ರೀತಿಯಾಗಿ ನಮ್ಮ ಇವರು ಐಶ್ವರ್ಯ ಮತ್ತು ಇವರು ಬರ್ತಾರೆ, ನಮ್ಮ ಯಾರು ಇವ್ರು ಸುರೇಶ್ ಬರ್ಬೋದು, ಐಶ್ವರ್ಯ ಸುರೇಶ್ ಬರ್ಬೋದು. ಇದರಲ್ಲಿ ಯಾರು ಆಗ್ತಾರೆ ಅಂತ ಡೌಟ್ ಇದೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ತಂಡದಲ್ಲಿ 3 ಜನ ಆಗ್ತಾರೆ ನಾಮಿನೇಟ್, ಈ ತಂಡದಲ್ಲಿ 3 ಜನ ಆಗ್ತಾರೆ ನಾಮಿನೇಟ್. ಟೋಟಲ್ ಆಗಿ 6 ಜನ ನಾಮಿನೇಟ್ ಆಗ್ಬೋದು. ಯಾಕಂದ್ರೆ ಈ ಟೀಮ್ ಅಲ್ಲಿ ಹೇಗೆ 3 ಜನ ಆಗ್ತಾರೆ, ಧನರಾಜ್ ಕ್ಯಾಪ್ಟನ್ ಇದಾರೆ ಅಂತ ಒಂದು ನಿಮ್ಗೆ ಡೌಟ್ ಬರ್ಬೋದು. ಆ ಡೌಟ್ ಯಾಕಂದ್ರೆ ಒಬ್ಬರನ್ನ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡ್ತಾರೆ, ಯಾರು ನಮ್ಮ ಧನರಾಜ್ ಅವರು. ಆ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಒಬ್ರು ಕಡಿಮೆ ಆಗ್ತಾರೆ, ಅವಾಗ ಜೋಡಿ ಬರ್ತಾರೆ. ಆ ಜೋಡಿ ಬಂದಾಗ ಜೋಡಿಯಲ್ಲಿ ಯಾರನ್ನ ಒಬ್ರು ನಾಮಿನೇಟ್ ಆಗ್ತಾರೆ. ಟೋಟಲ್ ಆಗಿ ತಗೊಂಡ್ರೆ ಈ ವಾರ 6 ಜನ ನಾಮಿನೇಟ್ ಆಗ್ಬಹುದು ಅನ್ಸುತ್ತೆ. ನನ್ಗನ್ಸುತ್ತೆ ಈ ವಾರ ನಾಮಿನೇಟ್ ಆಗೋದ್ರಲ್ಲಿ ತ್ರಿವಿಕ್ರಮು, ಮಂಜು, ನಮ್ಮ ಮೋಕ್ಷತಾ, ಅದಾದ್ಮೇಲೆ ಗೋಲ್ಡ್ ಸುರೇಶ್, ಶಿಶಿರು, ಇಷ್ಟು ಜನ ನಾಮಿನೇಟ್ ಆಗ್ಬೋದು ಅನ್ಸುತ್ತೆ. ಮತ್ತೆ ನಿಮ್ ಪ್ರಕಾರ ಯಾರೆಲ್ಲ ನಾಮಿನೇಟ್ ಆಗ್ಬೇಕು ಈ ವಾರ ಬಿಗ್ ಬಾಸ್ ಮನೆಯಿಂದ, ಯಾರು ಹೊರಗಡೆ ಹೋಗ್ಬೇಕಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಳಿದೆ MM ಟಿವಿ, ಡಿಡಿ ಟಿವಿ ಮತ್ತೆ ಟೀಮ್ ಬೇರೆ ಮಾಡಿದಾರೆ ಅಂತ ಹೇಳಿ ನ್ಯೂಸ್ ಚಾನಲ್ಸ್, ಅದು ನಮ್ಮ ಚಾನಲ್ ಹೆಸರು ಕೂಡ ಇದೆ ಡಿಡಿ ಟಿವಿ ಅಂತ ಹೇಳಿ. ಬಿಗ್ ಬಾಸ್ ನಮ್ ಜಸ್ಟ್ ಚಾನಲ್ ಹೆಸರು ಕೂಡ ಇಟ್ಬಿಟ್ರ ಅಂತಲ್ಲ ಅನ್ಸುತ್ತೆ. ದಯವಿಟ್ಟು ಹಾಗೇನಿಲ್ಲ, ಇಟ್ಟಿದ್ದಾರೆ. ಬಟ್ ನಮ್ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ